ಸುಮಿತ್ ಶಿಮ್ಲಾ ಸುತ್ತಾಡ್ಕೊಂಡ್ ಬರಕಂತ ಹೋಗ್ತಾನೆ. ಅಲ್ಲಿರುವ ಹುಡುಗಿನ ನೋಡಿ ಅವನು ಲವ್ ಮಾಡ್ತಾನೆ. ಮತ್ತೆ ಆ ಹುಡುಗಿನ ಮದ್ವೆ ಮಾಡ್ಕೊಂಡು ಮನೆ ಕರ್ಕೊಂಡ್ ಬರ್ತಾನೆ. ಅವಳು ಅವರ ಅತ್ತೆ ಮನೆಗೆ ಬರ್ತಾಳೆ. ಅವ್ರ ಅತ್ತೆ ಮನೆಯಲ್ಲಿ ಅವ್ರ ಅತ್ತೆ ಮತ್ತೆ ಅವ್ರ ಗಂಡ ಮಾತ್ರ ಇರ್ತಾರೆ. ಅವರು ಮನೆಗ್ ಬಂದ ಮೊದಲನೇ ದಿನಾನೇ ಅವಳ ಮನೆಯ ಜವಾಬ್ದಾರಿ ಎಲ್ಲಾನು ಅವಳೇ ತಗೋತಾಳೆ. ಮಾರನೇ ದಿನ ಬೆಳಗಾಗಿದ ತಕ್ಷಣ ಮೊದಲನೇ ದಿನ ಅವಳು ಎಲ್ಲಾರ್ಗೋಸ್ಕರನು ಅಲ್ವಾ ಮಾಡಿ ಕೊಡ್ತಾಳೆ. ಎಲ್ಲಾರು ಅದನ್ನು ತಿನ್ನಿ ಸಂತೋಷ ಪಡ್ತಾರೆ. ಎಲ್ಲಾರು ಹೊಗಳ್ತಿರ್ತಾರೆ, ವಾ ವಾ ಸೊಸೆ ತುಂಬಾ ಚೆನ್ನಾಗಿದೆ ಅಲ್ವಾ. ಮತ್ತೆ ಅವಳು ಬೆಳಗ್ಗೆ ತಿನ್ನೋದಕ್ಕೆ ದಾಲ್ ಚಾವಲ್ ಮಾಡಿರ್ತಾಳೆ. ಇನ್ನ ರಾತ್ರಿ ಡಿನ್ನರ್ ಮಾಡುವ ಸಮಯ ಬಂತು. ಡಿನ್ನರ್ ಮಾಡೋದಕ್ಕೆ ಅವಳು ರೊಟ್ಟಿ ಮಾಡೋಣ ಅಂತ ಅನ್ಕೋತಾಳೆ. ರೊಟ್ಟಿ ಮತ್ತೆ ಆಲೂ ಪಲ್ಯ ಮಾಡ್ತಿರ್ತಾಳೆ. ಅರೆ ರೀನಾ, ಏನ್ ರೊಟ್ಟಿ ಹಿಂಗ್ ಮಾಡ್ತಿದ್ಯಾ? ಅಯ್ಯೋ ಅಮ್ಮ, ನೀನ್ ಚಿಕ್ಕವಾಗ್ಲಿದ್ದಾಗ್ಲೇ ಹೇಳ್ತಿದ್ಲು ಚೆನ್ನಾಗ್ ರೌಂಡ್ ಆಗಿ ರೊಟ್ಟಿ ಮಾಡೋದ್ ಕಲ್ತ್ಕೊಳ್ಳಿ ಅಂತ. ಆದ್ರೆ ನಾನು ಅದನ್ನ ಕಲ್ತ್ಕೊಂಡಿಲ್ಲ. ಇವಾಗ ನೋಡಿ ಯಾವ ಪರಿಸ್ಥಿತಿ ಬಂತು. ಇವಾಗ ಅತ್ತೆ ಹತ್ರ ನಾನು ಬಯಸ್ಕೋಬೇಕೇನು? ಅಯ್ಯೋ ಏನಾದ್ರೂ ಜುಗಾಡ್ ಯೋಚನೆ ಮಾಡ್ಬೇಕಲ್ವಾ? ಏನ್ ಮಾಡೋದು? ಏನಾದ್ರೂ ಯೋಚನೆ ಮಾಡು. ಹೆಂಗಿದೆ ರೌಂಡ್ ಆಗಿ ಮಾಡೋದು? ಏನ್ ಮಾಡೋದು? ಮತ್ತೆ ಒಂದು ರೊಟ್ಟಿಯನ್ನು ಅವಳು ಮಾಡ್ತಾಳೆ. ಮತ್ತೆ ರೌಂಡ್ ಆಗಿರೋ ಒಂದು ಪ್ಲೇಟ್ ಅನ್ನ ತಗೊಂಡು ಅದನ್ನ ಕಟ್ ಮಾಡ್ತಾಳೆ. ಅರೆ ವಾ, ಎಷ್ಟು ಚೆನ್ನಾಗಿ ರೌಂಡ್ ಆದ ರೊಟ್ಟಿ ತಯಾರಾಗಿದೆ. ಅರೆ ವಾ, ಸೂಪರ್ ರೀನಾ, ಸಖತ್ತಾದ ಒಂದು ಜುಗಾಡು. ಮತ್ತೆ ಈ ರೀತಿಯಾದ ರೊಟ್ಟಿಗಳನ್ನು ಮಾಡೋದಕ್ಕೆ ಸಮಯ ಆಗುತ್ತೆ. ಟೇಬಲ್ ಹತ್ರ ಡಿನ್ನರ್ಗೋಸ್ಕರ ವೆಯ್ಟ್ ಮಾಡ್ತಾ ಅವ್ರ ಅತ್ತೆ ಮತ್ತು ಅವರ ಗಂಡ ಕುತ್ಕೊಂಡಿರ್ತಾರೆ. ಅಷ್ಟರಲ್ಲೇ ಅವ್ರ ಮನೇಲಿ ಗ್ಯಾಸ್ ಬೇರೆ ಆಗೋಗ್ಬಿಡುತ್ತೆ. ಅರೆ ರೀನಾ, ಎಲ್ಲೋಗಿದ್ಯಾ? ಬೇಗ ಬಾ. ಆಹಾ, ಬರ್ತಾ ಇದ್ದೀನ್ರಿ. ಅರೆ ದೇವ್ರಿ, ಇವತ್ತೇ ಈ ಸಿಲಿಂಡರ್ ಆಗೋಗ್ಬೇಕಾ? ಅಲ್ಲಿ ಅವರಿಬ್ರು ಊಟಕ್ಕೋಸ್ಕರ ವೇಟ್ ಮಾಡ್ತಿದ್ದಾರೆ. ಈ ಸಮಯದಲ್ಲಿ ಗ್ಯಾಸ್ ಸಿಲಿಂಡರ್ ಆಗೋಗ್ಬಿಟ್ಟಿದೆ. ಗ್ಯಾಸ್ ಸಿಲಿಂಡರ್ ಹಾಕಕ್ ನನಗ್ ಬರೋದಿಲ್ಲ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ. ಮತ್ತೆ ಊಟ ಕುತ್ಕೊಂಡಿರೋರ್ನ ಎಪ್ಸೋದು ಸರಿ ಇಲ್ಲ. ರೀನಾ, ಏನಾದ್ರೂ ಒಂದು ಐಡಿಯಾ ಯೋಚನೆ ಮಾಡು, ಕಮಾನ್. ಅಯ್ಯೋ, ಈ ಸಿಲಿಂಡರ್ಗಿಂತ ನಮ್ಮೂರಲ್ಲಿರುವ ಈ ಓಲೆನೇ ಬೆಟರ್ ಅನ್ಸತ್ತೆ. ಓಲೆ ಹಂಗಂತ ಹೇಳ್ಬಿಟ್ಟು ಅವಳು ಬೇಗ ಕಟ್ಟಿಗೆಗಳನ್ನು ತಗೊಂಡ್ಬಂದು ಕಿಚನ್ ಒಳಗಡೆನೆ ಒಂದು ಓಲೆಯನ್ನು ಇನ್ಸ್ಟೆಂಟ್ ಆಗಿ ತಯಾರಿ ಮಾಡಿ ರೊಟ್ಟಿಗಳನ್ನು ಮಾಡಕ್ ಶುರು ಮಾಡ್ತಾಳೆ. ಮತ್ತೆ ಎಲ್ಲಾರ್ಗೂ ರೊಟ್ಟಿ ಕೊಡ್ತಾಳೆ. ಮಾತು ದಿನ ಅವರತ್ತೆ ಕಿಚನ್ ಒಳಗಡೆ ಬಂದು ನೋಡ್ತಾಳೆ. ಆಗ ಅವಳು ಬೂದಿಯನ್ನು ಇಟ್ಕೊಂಡು ಪಾತ್ರೆಗಳನ್ನೆಲ್ಲ ತೊಳಿತಿರ್ತಾಳೆ. ಅರೆ ಸೊಸೆ, ಏನ್ ಮಾಡ್ತಿದ್ಯಾ? ಈ ಬೂದಿಯಲ್ಲಿ ಪಾತ್ರೆ ತೊಳಿತಿದ್ಯಾ? ಹಾ, ಬೂದಿಯಲ್ಲಿ ಪಾತ್ರೆ ತೊಳೆದ್ರೆ ಪಳಪಳ ಅಂತಿರುತ್ತೆ. ನಮ್ಮೂರಲ್ಲಿ ನಾವ್ ಯಾವಾಗ್ಲೂ ಈ ತರ ಬೂದಿಯಲ್ಲೇ ಪಾತ್ರೆ ತೊಳಿತಿದ್ವಿ ಅತ್ತೆ, ಗೊತ್ತಾ? ಮತ್ತೆ ಈ ಪಾತ್ರೆಗಳನ್ನು ತಗೊಳ್ಳೋ ದುಡ್ಡು ಕೂಡ ಮಿಕ್ಕುತ್ತೆ ಅಲ್ವಾ ಅತ್ತೆ? ಆಹಾ, ಅದೆಲ್ಲ ಸರಿನೇ. ನಿನಗೆ ಈ ಬೂದಿ ಎಲ್ಲಿಂದ ಸಿಕ್ತಮ್ಮ? ಅಯ್ಯೋ, ಆ ಕತೆ ಯಾಕೆ ಕೇಳ್ತೀರಾ ಅತ್ತೆ? ನೆನೆ ರಾತ್ರಿ ನೀವು ತಿನ್ನಕ್ ಕುತ್ಕೊಂಡಿದ್ರಾ? ಆಗ ಸಿಲಿಂಡರ್ ಖಾಲಿ ಆಯ್ತು. ಆಮೇಲೆ ಬೇಗ ಮೇಲೆ ಹೋಗಿ ನೀವ್ ಇಟ್ಟಿದ್ರಲ್ಲ ಕಟ್ಟಿಗೆಗಳನ್ನ, ಅದನ್ನ ಎತ್ಕೊಂಡ್ ಬಂದು ಇಲ್ಲೇ ಇನ್ಸ್ಟೆಂಟ್ ಆಗಿ ಒಂದು ಒಲೆನ ತಯಾರು ಮಾಡಿ ಅದ್ರ ಮೇಲೆ ರೊಟ್ಟಿ ಮಾಡ್ದೆ. ಅಯ್ಯೋ ದೇವ್ರೇ, ಕಟ್ಟಿಗೆಗಳು ಎಷ್ಟು ಕಾಸ್ಟ್ಲಿ ಅಂತ ಗೊತ್ತಾ? ನಾನೇನಾದ್ರೂ ವಿಶೇಷಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂತ ಅದನ್ನ ಇಟ್ಟಿದ್ದೆ ಕಣಮ್ಮ. ನೀನೇನಂದ್ರೆ ಹಿಂಗ್ ವೇಸ್ಟ್ ಮಾಡಿದ್ಯಾ? ಅರೆ ಅತ್ತೆ, ಊಟ ಮಾಡಿದ್ರೆ ತಾನೇ ವಿಶೇಷ ಮಾಡೋದಕ್ ನಾವ್ ಚೆನ್ನಾಗಿರಕ್ಕಾಗೋದು. ಮನೇಲಿ ಇನ್ನೊಂದಿತ್ತಮ್ಮ ಸಿಲಿಂಡರು, ಅದನ್ನ ಎತ್ಕೊಂಡು ನೀನ್ ಹಾಕೋಬೇಕಾಗಿತ್ತಲ್ವಾ? ಯಾಕೆ ಹಿಂಗ್ ಮಾಡ್ದೆ? ಅಯ್ಯೋ ಅತ್ತ, ನಿಮ್ಗೆ ಗೊತ್ತಿರೋದೇ ಅಲ್ವಾ ನನ್ಗೆ ಸಿಲಿಂಡರ್ ಹಾಕಕ್ ಬರಲ್ಲ. ಅದು ನೀವು ಊಟ ಕೂತಿದೀರಾ, ನಿಮ್ಮನ್ನ ಎಪ್ಸೋದು ಚೆನ್ನಾಗಿರಲ್ಲ. ಸರಿ, ನನ್ನ ಸೊಸೆಗೆ ತಲೆ ಇಲ್ಲ, ಬರೀ ಜುಗಾಡುಗಳು ಮಾತ್ರ ವರ್ಕ್ ಆಗತ್ತೆ ಅಂತ ನಾನ್ ಮರ್ತೋಗ್ಬಿಟ್ಟಿದ್ದೆ. ನಿನ್ಗೆ ಮೈಂಡ್ ಯೂಸ್ ಮಾಡಕ್ಕಂತೂ ಬರಲ್ಲ. ಹಂಗಂತ ಹೇಳ್ಬಿಟ್ಟು ಸರ್ಲಾ ಅಲ್ಲಿಂದ ಹೋಗ್ಬಿಡ್ತಾರೆ. ಮಾರನೇ ದಿನ ಬೆಳಗ್ಗೆ ಆಫೀಸ್ಗೆ ಹೋಗಕ್ಕೆ ರೆಡಿ ಆಗಿ ಟೇಬಲ್ ಮೇಲೆ ಕುತ್ಕೊಂಡು ಬ್ರೇಕ್ಫಾಸ್ಟ್ ತಿಂತಾ ಇರ್ತಾನೆ. ಆಗ ಗ್ಲಾಸ್ ಅಲ್ಲಿರುವ ನೀರು ಸಡನ್ ಆಗಿ ಫೋನ್ ಮೇಲೆ ಬಿದ್ದೋಗ್ಬಿಡುತ್ತೆ. ಓ ಶೇ, ಏನಾಯ್ತು? ಅಯ್ಯೋ, ಏನಾಯ್ತ್ರಿ? ಇದಂತೂ ಇನ್ನು 1 ವಾರ ಆಗತ್ತೆ ಸರಿಯಾಗೋದಕ್ಕೆ. ಇದರಲ್ಲಿ ನನ್ನ ಎಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದೆ, ಮತ್ತೆ ಕ್ಲೈಂಟ್ಸಿಗೆಲ್ಲ ಕಾಲ್ ಮಾಡಕ್ಕಿದೆ. ಏನ್ ಮಾಡೋದೀಗ? ಅಯ್ಯೋ, ನೀವು ಬೇಜಾರ್ ಮಾಡ್ಕೋಬೇಡಿ. ಒಂದಿನದಲ್ಲಿ ನಿಮ್ ಫೋನ್ನ ರೆಡಿ ಮಾಡ್ಬಿಡ್ತೀನಿ. ಅಷ್ಟ್ರೊಳಗಡೆ ನನ್ ಫೋನ್ನ ಯೂಸ್ ಮಾಡ್ಕೊಳ್ಳಿ. ಯಾಕೆ, ಏನು ಮ್ಯಾಜಿಕ್ ಮಾಡಕ್ಕಿದ್ಯಾ ಒಂದಿನದಲ್ಲಿ? ಸರಿ, ನಿನ್ ಮೊಬೈಲ್ ಕೊಡೀಗ, ನಾನು ಬೇಗ ಹೋಗ್ಬೇಕೀಗ. ಆಫೀಸ್ಗೆ ಹೋಗಿದ ತಕ್ಷಣ ರೀನಾ ಅದನ್ನ ಅವ್ರ ಮನೇಲಿರುವ ಹಿಟ್ಟು ಡಬ್ಬಿಯಲ್ಲಿ ಹಾಕಿಡ್ತಾಳೆ. ಮಾರನೇ ದಿನ ಬೆಳಗ್ಗೆ ಎದ್ದು ಅವರ ಫೋನ್ನ ಆನ್ ಮಾಡಿ ನೋಡ್ತಾರೆ. ಯಾವಾಗ್ಲೂ ವರ್ಕ್ ಆಗೋ ತರನೇ ಆ ಫೋನ್ ವರ್ಕ್ ಆಗ್ತಾ ಇತ್ತು. ಅರೆ ವಾರಿನಾ, ಏನ್ ಮ್ಯಾಜಿಕ್ ಮಾಡ್ದೆ ಕಣೆ ನೀನು? ರೀ, ಅದೇನೂ ಇಲ್ಲ ರೀ, ನಿಮ್ ಫೋನ್ ಒಳಗಡೆ ಸ್ವಲ್ಪ ನೀರೋಗಿತ್ತಲ್ವಾ, ಅದಕ್ಕೆ ನಮ್ಮ ಮನೇಲಿ ಹಿಟ್ಟು ಡಬ್ಬಿ ಇದೆಲ್ಲ ಅದ್ರಲ್ಲಿ ಹಾಕಿಟ್ಟಿದ್ದೆ. ಅದು ಮಾತ್ರ ಅಲ್ಲದೆ ದಿನ ಅವಳು ಈ ತರ ಯಾವ್ದಾದ್ರು ಒಂದು ಜಿಗೋಡಿ ಕೆಲಸಗಳನ್ನ ಮಾಡಿ ಮನೆಯಲ್ಲಿರೋರ್ಗೆ ಸಹಾಯ ಮಾಡ್ತಿದ್ಲು. ಹಿಂಗೆ ಸಮಯ ಕಳೆದು ಹೋಗುತ್ತೆ. ಒಂದಿನ ರಾತ್ರಿ ಸೊಳ್ಳೆಗಳನ್ನ ಓಡ್ಸಕ್ಕೆ ಅಂತ ಅವ್ರ ಅತ್ತೆ ಸೊಳ್ಳೆ ಬತ್ತಿ ಹಚ್ಚಿರ್ತಾರೆ. ಆದ್ರಿಂದ ಸುಮಿತ್ಗೆ ಅಲರ್ಜಿ ಆಗಿ ಅವನ ಕೈಯಲ್ಲಿ ಮಾತಾಡಕ್ಕೆ ಆಗ್ತಾ ಇರ್ಲಿಲ್ಲ. ರೀ, ಇವತ್ ಸಂಡೇ, ನಿಮ್ಗೆ ಏನ್ ಊಟ ಬೇಕೋ ಹೇಳಿ. ಸುಮಿತ್ ಏನು ಮಾತಾಡೋದಿಲ್ಲ. ಯಾವಾಗಿಂದ ಕೇಳ್ತಿದ್ದೀನಿ, ಯಾಕ್ರಿ ಏನು ಮಾತಾಡ್ತಾ ಇಲ್ಲ? ಆಮೇಲೆ ಸುಮಿತ್ ಒಂದ್ ಪೇಪರ್ ಮೇಲೆ ಬರೆದು ಅವರ ಹೆಂಡತಿ ಕೈಯಲ್ಲಿ ಕೊಡ್ತಾರೆ.
ಅಮ್ಮ ಸೊಳ್ಳೆ ಬತ್ತೆ ಹಚ್ಚೋದ್ರಿಂದ ನನ್ನ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಇನ್ಮೇಲೆ ನಾನು 3 ದಿನಕ್ಕೆ ಮಾತಾಡಕ್ಕಾಗಲ್ಲ ಅಂತ ಬರೆದು ಕೊಟ್ಟಿರ್ತಾರೆ. ಏನು 3 ದಿನವರೆಗೂ ಮಾತಾಡಕ್ಕಾಗಲ್ವಾ? ಇವಾಗ ನೋಡಿ ನಾನೇನ್ ಮಾಡ್ತೀನಿ ಅಂತ. ನಾನ್ ಕೊಡೋ ಕಷಾಯ ಕುಡಿದ್ರೆ ನಿಮ್ಗೆ ಒಂದ್ ದಿನದಲ್ಲೇ ನಿಮ್ ಥ್ರೋಟ್ ಇನ್ಫೆಕ್ಷನ್ ಎಲ್ಲ ಮಾಯ ಆಗಿ ನಾರ್ಮಲ್ ಆಗಿ ಮಾತಾಡ್ತೀರಾ. ಹಂಗಂತ ಹೇಳಿ ರೀನಾ ಕಿಚನ್ ಅಲ್ಲಿ ಕಷಾಯ ಮಾಡೋದಕ್ಕೋಸ್ಕರ ಹೋಗ್ತಾಳೆ. ಇನ್ನೊಂದ್ ಕಡೆ ಸರಳಾಗೆ ಅವಾಗ ಜ್ಞಾಪಕ ಬರುತ್ತೆ ಅವ್ರ ಮಗನಿಗೆ ಅಲರ್ಜಿ ಆಗುತ್ತೆ ಅಂತ. ಅಯ್ಯೋ, ನನ್ನಿಂದ ಪಾಪ ಮಗ ಕಷ್ಟ ಪಡ್ತಿದ್ದಾನಲ್ವಾ, ನಾನು ಎಷ್ಟೊಟ್ಟು ತಪ್ಪು ಮಾಡ್ಬಿಟ್ಟೆ. ಸರಳಾ ಕಿಚನ್ ಒಳಗಡೆ ಹೋಗಿ ಈಗಂತ ಹೇಳ್ತಾಳೆ, ನೋಡಮ್ಮ ಅವನಿಗೆ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಹಾಸ್ಪಿಟಲ್ ಕರ್ಕೊಂಡು ಹೋಗು ಅಂದ್ರೆ ನೀನ್ ಏನ್ ಮಾಡ್ತಿದ್ಯಾ ಇಲ್ಲಿ? ಜುಗಾಡು ಕೆಲ್ಸಗಳನ್ನ ಮಾಡಿ ಇನ್ನೂ ಇನ್ಫೆಕ್ಷನ್ ಜಾಸ್ತಿ ಮಾಡ್ಬಿಡ್ಬೇಡ. ಅಯ್ಯೋ ಅತ್ತೆ, ಅದನ್ನೆಲ್ಲ ತಲೆಗೆ ಹಾಕೋಬೇಡಿ, ಇದು ಸೂಪರ್ ಆದ ಕಷಾಯ, ನಾನ್ ನೋಡ್ಕೋತೀನಿ. ಒಂದಿನ ಟೈಮ್ ಕೊಡಿ, ನಾನ್ ಸರಿ ಮಾಡ್ಬಿಡ್ತೀನಿ, ಓಕೆ? ಇಲ್ಲಾಂದ್ರೆ ನಾವೇ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಸರಳಾ ಎಷ್ಟು ಹೇಳಿದ್ರು ಕೂಡ ರೀನಾ ಕೇಳೋದೇ ಇಲ್ಲ. ಆದ್ರೂ ಅವಳ ಕಷಾಯವನ್ನು ಅವ್ರ ಗಂಡನ್ಗೆ 3 ಸಲ ಕುಡಿಸ್ತಾಳೆ. ಆಮೇಲೆ ಮಾರನೇ ದಿನ ಬೆಳಗಾಗಿದ ತಕ್ಷಣ ಅವ್ನ ಥ್ರೋಟ್ ಎಲ್ಲ ನಾರ್ಮಲ್ ಆಗ್ಬಿಟ್ಟಿರುತ್ತೆ. ಅರೆ ವಾಹ್, ಒಂದೇ ದಿನದಲ್ಲಿ ನನ್ನ ವಾಯ್ಸ್ ಹಿಂದೆ ತಗೊಂಡು ಬಂದ್ಯಲ್ಲೇ. ಡಾಕ್ಟರ್ ಅಂತೂ ಇಷ್ಟಂತೂ ಮಾಡೋಕ್ಕಾಗೋದೇ ಇಲ್ಲ. ನಿನ್ನ ಕಷಾಯ ಮ್ಯಾಜಿಕಲ್ ಕಣೆ. ಆಹಾ ಮಗನೇ, ನೀನ್ ಸರಿಯಾಗಿ ಹೇಳ್ತಿದ್ಯಾ. ನಿನ್ನ ವಾಯ್ಸ್ ನಾರ್ಮಲ್ ಆಗಿದೆ ಕಣೋ. ನಿನ್ನ ಹೆಂಡತಿ ಸೂಪರ್ ಕಣೋ. ನಿನ್ ಹೆಂಡತಿಯ ಜುಗಾಡು ಕೆಲ್ಸಗಳನ್ನ ನಾವು ಒಪ್ಕೊಳ್ಳೇಬೇಕು. ಅವಳು ಸಖತ್ತಾದ ಕೆಲ್ಸಗಳ ಮಾಡ್ತಿದ್ದಾಳೆ. ಇವಳು ಜುಗಾಡು ಕೆಲ್ಸಗಳ ಮೇಲೆ ನಂಬಿಕೆ ಬಂದಿದೆ. ಹಾ, ಇವಾಗ್ಲಾದ್ರೂ ಒಪ್ಕೊಂಡ್ರಲ್ವಾ ನನ್ ಜುಗಾಡು ಕೆಲ್ಸ ಎಲ್ಲಾರ್ಗೂ ತುಂಬಾನೇ ಸಹಾಯ ಮಾಡತ್ತಂತ. ಹೌದೌದು ಸೊಸೆ, ನಾನು ಒಪ್ಕೊಂಡೆ. ಹಂಗಂತ ಹೇಳ್ಕೊತಾ ಅವರು ಮೂವರು ಜೋರಾಗಿ ನಗಕ್ ಶುರು ಮಾಡ್ತಾರೆ. ಅಶುದೋಷ್, ನಿನ್ಗೇನಾದ್ರೂ ಅರ್ಥ ಆಗ್ತಿದ್ಯಾ? 1 ತಿಂಗಳು ಆ ಗ್ರಾಮದಲ್ಲಿರೋದು ತುಂಬಾ ಕಷ್ಟ ಕಣೋ. ರಿಯಾ, ನೀನ್ ಏನ್ ಹೇಳ್ತಾ ಇದ್ಯಾ? ಜ್ಯೋತಿ ನನ್ನ ತಂಗಿ. ನಾವಂತೂ ಕೆಲವೇ ದಿನಕ್ಕೆ ರಜೆ ತಕೊಂಡು ಇಲ್ಲಿಗೆ ಮದ್ವೆಗ್ ಬಂದಿದೀವಿ. ಮೋಹನಣ್ಣ ಮತ್ತೆ ಆಶಕ್ಕ ಮದ್ವೆದೆಲ್ಲಾ ತಯಾರಿ ಮಾಡ್ಕೊಂಡು ರೆಡಿ ಇದ್ದಾರೆ. ಗೊತ್ತಾಗ್ತಿದೆ. ಲಾಸ್ಟ್ ಮಂತ್ 2 lakhs ನಿನ್ನ ಅಕೌಂಟಿಂದ ಕಳ್ಸಿದೆ ಅಲ್ವಾ? ಅದ್ಯಾರಪ್ಪ? ರಿಯಾ, 2 ಲಕ್ಷ ಒಂದ್ ಮದುವೆಗೆ ಸಾಕೇನೇನಾ? ಜ್ಯೋತಿ ಅಂತೂ ನಮ್ಮಿಬ್ರಿಗೆ ಒಬ್ಳೆ ತಂಗಿ. ಅವಳಿಗ್ ಬಂಗಾರ ಮಾಡ್ಸಕ್ಕಂತ ಸ್ವಲ್ಪ ಹೆಲ್ಪ್ ಮಾಡಿದೀನಿ. ನಾನು ಟ್ಯಾಕ್ಸಿ ತರಕ್ ಹೋಗ್ತಾ ಇದ್ದೀನಿ, ರೆಡಿಯಾಗಿರು, ಇಲ್ಲಾಂದ್ರೆ ಬಸ್ ಹೋಗುತ್ತೆ. ಅಯ್ಯೋ, ಏನ್ ತಲೆನೋವಿದು. ಹೋಗಿದ ತಕ್ಷಣ ಆಶಾ ಅತ್ತಿಗೆನ ನೋಡ್ಬೇಕು, ಅತ್ತೆನ ನೋಡ್ಬೇಕು, ಮತ್ತೆ ಎಲ್ಲ ನೆಂಟ್ರು ಬಂದಿರ್ತಾರೆ. ಅಯ್ಯೋ, ನನ್ ಕೈಯಲ್ಲಿ ಇದೆಲ್ಲ ತಡ್ಕೊಳಕ್ಕಾಗಲ್ಲ. ಈಗ್ಲೇ ತಲೆನೋವು ಶುರು ಆಗ್ಬಿಡ್ತು ನಂಗೆ. ರಿಯಾ ಮತ್ತೆ ಆಶುತೋಷ್ ಸಿಟಿಯಲ್ಲಿ ಇರ್ತಿದ್ರು, ಬೇರೆ ಎಲ್ಲಾರು ಗ್ರಾಮದಲ್ಲೇ ಇರ್ತಿದ್ರು. ರಿಯಾಗೆ ಗ್ರಾಮ ಅಂದ್ರೆ ಇಷ್ಟಾನೇ ಆಗಲ್ಲ. ಅವಳು ಸಿಟಿಯಲ್ಲಿ ಬೆಳೆದವಳು. ಅಶುತೋಷ್ ಜೊತೆ ಲವ್ ಮ್ಯಾರೇಜ್ ಆದ ನಂತರ 2ನೇ ಸಲ ಊರ್ಗ್ ಹೋಗ್ತಿದ್ದಾಳೆ. ರಿಯಾ ಮತ್ತೆ ಅಶುತೋಷ್ ಊರ್ ಸೇರ್ಕೋತಾರೆ. ಊರಲ್ಲಿ ಜ್ಯೋತಿ ಮದ್ವೆಗೆ ತಯಾರಿ ಮಾಡ್ತಿರ್ತಾರೆ. ರಿಯಾ, ನೀರ್ ಬಿಸಿ ಆಗಿದೆ, ನೀನು ಸ್ನಾನ ಮಾಡು, ಊಟ ತರ್ತೀನಿ ನಾನ್ ನಿಂಗೆ. ರಿಯಾ ಅತ್ಗೆ, ಈ ಸೀರೆ ಹೆಂಗಿದೆ? ಮೆಹಂದಿ ಫಂಕ್ಷನ್ಗೆ ನಾನು ಇದ್ ಹಾಕೋತೀನಿ. ಅತ್ಗೆನೆ ಇದನ್ ಸೆಲೆಕ್ಟ್ ಮಾಡಿದ್ದು. ಓ ನೋ, ಇಷ್ಟು ಡಾರ್ಕ್ ಕಲರಾ? ಆಶಾ ಅತ್ತಿಗೆಯ ಸೆಲೆಕ್ಷನ್ ಗ್ರಾಮದಲ್ಲಿರೋರ್ ತರನೇ ಇರುತ್ತೆ. ಮದ್ವೆ ಮಾಡ್ಕೊಂಡ್ ಸಿಟಿಗೆ ಹೋಗ್ತಿದ್ಯಾ ಅಲ್ವಾ? ಸಿಟಿಯಲ್ಲಿ ಡ್ರೆಸ್ ಮಾಡೋ ತರ ಮಾಡ್ಬೇಕು. ಏನ್ ಮಾಡೋದತ್ತಿಗೆ, ನೀವು ಸಿಟಿಯಲ್ಲಿ ಇರ್ತೀರಾ. ನಾನ್ ಡ್ರೆಸ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ಅತ್ತೆ ಹೇಳೋದನ್ನೇ ತಗೋಬೇಕು. ನಾನ್ ನಿಮ್ ಹತ್ರ ಸಜೆಷನ್ ಕೇಳ್ಬೇಕಂತ ಯೋಚನೆ ಮಾಡ್ತಿದ್ದೆ. ಅಯ್ಯೋ, ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ ಬಿಡು. ನಾನೊಂದ್ ಸೀರೆ ತಂದಿದ್ದೀನಿ, ಸೂಪರ್ ಆಗಿದೆ. ನನ್ ಗೊತ್ತಿತ್ತು ಓಲ್ಡ್ ಫ್ಯಾಷನ್ ಸ್ಯಾರೀಸೇ ನಿನ್ ಮನೇಲಿ ಇಸ್ಕೊಟ್ಟಿರ್ತಾರೆ ಅಂತ. ಅದಕ್ಕೆ ನಿನ್ಗೋಸ್ಕರ ಒಂದು ಸೂಪರ್ ಪೀಸ್ ತಂದಿದ್ದೀನಿ, ಅದನ್ ನೋಡು. ಇವಾಗ್ಲೇ ನಿಂಗ್ ತೋರಿಸ್ತೀನಿ, ಆಯ್ತಾ? ರಿಯಾ ತಂದಿರುವ ಸ್ಯಾರಿನ ತೆಗೆದು ಜ್ಯೋತಿಗೆ ಕೊಡ್ತಾಳೆ. ಜ್ಯೋತಿ ಆಶಾ ಕೊಟ್ಟಿರುವ ಸೀರೆನ ಪಕ್ಕದಲ್ಲಿಟ್ಬಿಟ್ಟು, ವಾವ್ ಅತ್ಗೆ, ಈ ಸೀರೆ ತುಂಬಾ ಚೆನ್ನಾಗಿದೆ. ನಾನು ಫಂಕ್ಷನ್ ಅಲ್ಲಿ ಖಚಿತವಾಗ್ಲೂ ಇದನ್ನೇ ಕಟ್ಕೋತೀನಿ. ಆಶಾಯನ ಕಣ್ಣಲ್ಲಿ ನೀರ್ ಬಂದಿತ್ತು, ಆದ್ರೆ ಕಂಟ್ರೋಲ್ ಮಾಡ್ಕೋತಾಳೆ. ಇನ್ನೊಂದ್ ಕಡೆ ರಿಯಾ ಅವಳನ್ನ ನೋಡಿ ನಗ್ತಾಳೆ. ಇಲ್ಲಿರೋವರೆಗೂ ಇವಳಿಗೆ ಇದೇ ರೀತಿ ಐಸ್ ಹಚ್ಕೊಂಡಿದ್ರೆ ಏನ್ ಕೆಲ್ಸ ಮಾಡೋದ್ ಬೇಕಾಗಿರಲ್ಲ. ಹಿಂಗೆ ಹೆಂಗಾದ್ರೂ ತಪ್ಸ್ಕೊಂಡ್ ಹೋಗ್ಬಿಡ್ಬೇಕಪ್ಪ. ಇದೇ ಕರೆಕ್ಟ್. ಇಲ್ಲ ಅಂದ್ರೆ ಇಲ್ಲಿ ಕೆಲ್ಸ ಯಾರ್ ಮಾಡ್ತಾರೆ? ರಿಯಾ ಮದ್ವೆಲ್ ಮಾಡುವ ಯಾವ ಕೆಲ್ಸದಲ್ಲೂ ಸಪೋರ್ಟಿವ್ ಆಗಿರ್ಲಿಲ್ಲ. ಎಲ್ಲಾ ಜಾಗದಲ್ಲೂ ತಪ್ಸ್ಕೊಂಡ್ಬಿಡ್ತಿದ್ಲು. ರಿಯಾ, ಆಶಾ ಅತ್ಗೆ ಅಷ್ಟು ಕೆಲ್ಸ ಮಾಡ್ತಾ ಇದ್ದಾರೆ, ನೀನು ಸ್ವಲ್ಪನಾದ್ರೂ ಕೆಲ್ಸ ಮಾಡಮ್ಮ. ನೋಡ್ತಿದ್ದೀನಿ ಆಶುತೋಷ್, ನಾನು ಜ್ಯೋತಿಗೆ ಸಹಾಯ ಮಾಡ್ತಿದ್ದೀನಿ. ಆ ಅಣ್ಣ ರಿಯಾ ಅತ್ಗೆ ನನ್ಗೆ ಹೆಲ್ಪ್ ಮಾಡ್ತಿದ್ದಾರೆ. ಅತ್ತಿಗೆ ಇದಾರಲ್ವಾ, ಅವ್ರು ಮಾಡ್ಕೋತಾರೆ ಎಲ್ಲಾ ಕೆಲ್ಸ ಬಿಡಿ. ನೆಂಟ್ರನ್ನ ನೋಡ್ಕೊಳ್ಳೋದು, ಮನೆ ಕೆಲ್ಸ ಎಲ್ಲ ಅವರೇ ಮಾಡ್ಕೋತಾರೆ. ಆಶಾ, ಹೋಗಿ ನೀನು ಸ್ವಲ್ಪ ರೆಡಿ ಆಗಮ್ಮ. ಮತ್ತೆ ಫಂಕ್ಷನ್ ಟೈಮ್ ಆಗ್ಬಿಟ್ರೆ ರೆಡಿ ಆಗಕ್ ಟೈಮ್ ಇರಲ್ಲ. ಟೀ ಕಾಫಿ ವಿಷಯ ರಿಯಾ ನೋಡ್ಕೋತಾಳೆ. ಅವಳು ರಿಯಾ ಅಲ್ಲಿ ಜ್ಯೋತಿಗೆ ಹೆಲ್ಪ್ ಮಾಡ್ತಿದ್ದಾಳೆ ಅತ್ತೆ, ಅದಕ್ಕೆ ನಾನೇ ಮಾಡ್ತಿದ್ದೀನಿ. ಬಂದಾಗಿಂದ ಅವಳ್ದು ಇದೇ ಕೆಲ್ಸ ಆಗ್ಬಿಡ್ತು. ರೂಮಲ್ಲಿ ಕುತ್ಕೊಳ್ಳೋದು, ಏನೋ ಫಾಲ್ತು ಕೆಲ್ಸಗಳು ಮಾಡ್ತೀನಂತ ಅನ್ನೋದು. ಅಲ್ಲಿ ರೆಡಿ ಮಾಡೋರು ಬಂದಿದಾರಲ್ವಾ, ಇವಳಿಗೇನ್ ಕೆಲ್ಸ ಇದೆ ಅಲ್ಲಿ? ಜ್ಯೋತಿ, ನಿನ್ನ ಈ ಸ್ಯಾಂಡಲ್ ನೀನು ನನ್ ರೂಮಲ್ಲೇ ಇಟ್ಬಿಟ್ಟಿದ್ಯಾ ಕಣೆ. ಮತ್ತೆ ನಾನ್ ಮರ್ತೋಗ್ತೀನಿ, ನಾನು ಕೆಲ್ಸದಲ್ಲಿ ಬ್ಯುಸಿ ಆಗ್ತೀನಿ. ಅದಕ್ಕೆ ಇಲ್ಲೇ ಇಟ್ಕೋ. ಅದ್ಕೆ
ಬೇಡ, ಇದು ನಮಗ್ ಬೇಕಾಗಿಲ್ಲ. ಈ ಓಲ್ಡ್ ಫ್ಯಾಷನ್ ನಿನ್ನ ಹತ್ರನೇ ಇಟ್ಕೋ. ಇವಳಿಗೆ ಹೈ ಹೀಲ್ಸ್ ಇಸ್ಕೊಟ್ಟಿದೀನಿ. ಅವಳು ಶಾರ್ಟ್ ಆಗಿದ್ದಾಳಲ್ವಾ, ಹೈ ಹೀಲ್ಸ್ ಹಾಕೊಂಡ್ರೇನೆ ಅವಳು ಚೆನ್ನಾಗ್ ಕಾಣಿಸ್ತಾಳೆ. ಆಶಾ ಅತ್ಗೆ, ನನ್ಗೂ ಈ ಚಪ್ಲಿ ಇಷ್ಟ ಆಯ್ತು. ಹೈ ಹೀಲ್ಸ್ ಬೇರೆ ಅಲ್ವಾ. ಆಶಾ ಪಾಪ ಏನ್ ಮಾತಾಡ್ತಾಳೆ? ಎಲ್ಲಾ ನೆಂಟ್ರಲ್ನೆಲ್ಲ ನೋಡ್ಕೋತಾ ಇದ್ಲು. ಆದ್ರೆ ರಿಯಾ ತುಂಬಾ ಚಾಲಾಕಿಯಾಗಿ ಕೆಲ್ಸದಿಂದ ತಪ್ಸ್ಕೊಂಡ್ಬಿಡ್ತಾಳೆ. ಹುಡ್ಗ ಮನೆಯವರು ಬರೋ ಸಮಯ ಆಯ್ತು. ಎಲ್ಲಾರು ರೆಡಿ ಆಗಿದ್ರು. ರಿಯಾ ಜ್ಯೋತಿನ ಒಬ್ಳೆ ಬಿಟ್ಬಿಟ್ಟು ಅವಳು ರೆಡಿ ಆಗ್ಬೇಕಂತ ಹೋಗ್ಬಿಡ್ತಾಳೆ. ಆಶಾ, ಹುಡ್ಗ ಮನೆಯವ್ರು ಬರಕ್ಕೆ ಸಮಯ ಆಯ್ತಮ್ಮ. ಜ್ಯೋತಿ ಜೊತೆ ಯಾರಿದ್ದಾರೆ? ರಿಯಾ ಇರ್ಬೇಕನ್ಸತ್ತೆ ಅತ್ತೆ. ಅಮ್ಮ, ನೆಂಟ್ರು ಬಂದ್ರು. ನೀವು ಹೋಗಿ ಅತ್ತೆ, ನಾನು ಆರ್ತಿ ತಟ್ಟೆ ಎತ್ಕೊಂಡ್ ಬರ್ತೀನಿ, ಆಯ್ತಾ? ಎಲ್ಲಾರು ಹುಡ್ಗ ಮನೆಯವ್ರನ್ನ ಸ್ವಾಗತ ಮಾಡೋದ್ರಲ್ಲಿ ಬ್ಯುಸಿ ಆಗ್ಬಿಡ್ತಾರೆ. ಅಯ್ಯೋ, ಏನ್ ಲೋಕಲ್ ಪೀಪಲ್ ಅಪ್ಪ, ಇಂಥ ಪಾರ್ಲರ್ ಅವ್ರನ್ನ ಕರ್ಸಿದ್ದಾರೆ. ನನ್ ಮೇಕಪ್ ಎಲ್ಲ ಸ್ಪಾಯ್ಲ್ ಆಯ್ತು ನೋಡೀಗ. ಸರಿ, ಈಗ ಜ್ಯೋತಿ ರೂಮ್ಗೆ ಹೋಗ್ಬೇಕು ಬೇಗ. ರಿಯಾ ಜ್ಯೋತಿನ ರೂಮ್ಗೆ ಹೋಗ್ತಾಳೆ. ಮತ್ತೆ ಪ್ರಿಯಾ, ಹುಡ್ಗನ್ ಮನೆಯವ್ರು ಬಂದ್ಬಿಟ್ರು. ನೀನು ಜ್ಯೋತಿನ ಕರ್ಕೊಂಡ್ ಬಾ, ನಾನು ಆರ್ತಿ ತಗೊಂಡ್ ಹೋಗ್ತೀನಿ. ಬಂದ್ಲಮ್ಮ ನನ್ಗೆ ರೂಲ್ಸ್ ಹಾಕಕ್ಕೆ. ಏನಮ್ಮ, ನೀನು ಆರ್ತಿ ಎತ್ಕೊಂಡೋಗಿ ಅಲ್ಲಿ ನಿಂತ್ಕೋಬೇಕು, ಈ ಅಮ್ಮನ್ನ ಕರ್ಕೊಂಬರೋದು ನಾನಾ? ಜ್ಯೋತಿ, ನಿಮ್ ಅತ್ತೆ ಮನೆಯವರು ಸಿಟಿ ಅವ್ರಲ್ವಾ? ನಿಮ್ಮ ಅತ್ತಿಗೆಗೆ ಸಿಟಿ ಅವ್ರ ಬಗ್ಗೆ ಏನು ಗೊತ್ತಿಲ್ಲ ಅನ್ಸತ್ತೆ. ನಾನ್ ಆರ್ತಿ ಎತ್ಕೊಂಡು ಹೋದ್ರೆ ಅವ್ರಿಗೆ ಕರೆಕ್ಟ್ ಆಗಿರುತ್ತೆ ಅಂತ ಅನ್ಸತ್ತೆ. ಮತ್ತೆ ಅವ್ರಿಗೆ ನಿನ್ಮೇಲೆ ಒಳ್ಳೆ ಇಂಪ್ರೆಷನ್ ಕೂಡ ಬರುತ್ತೆ. ಹಾ, ಇದು ಸರಿಯಾಗಿರುತ್ತೆ. ಆಶಾ ಅತ್ಗೆ, ನೀವು ರಿಯಾ ಕೈಯಲ್ಲಿ ಕೊಟ್ಬಿಡ್ತೀರಾ? ಆದ್ರೆ ಅರೆ ಕೊಡಮ್ಮ, ನೀನು ಇವಳ ಕರ್ಕೊಂಡ್ ಬಾ ಸಾಕು. ರಿಯಾ ಆಶಾ ಕೈಯಿಂದ ಆರ್ತಿ ತಟ್ಟೆನ ಕಿತ್ಕೊಂಡು ಅಲ್ಲಿಂದ ಅವ್ರಿಗೆ ಸ್ವಾಗತ ನೀಡಕ್ ಹೋಗ್ಬಿಡ್ತಾಳೆ. ರಿಯಾ, ಆಶಾ ಎಲ್ಲಮ್ಮ? ಅವಳು ಕಾಣಿಸ್ಕೊತಾನೆ ಇಲ್ಲ. ಆಶಾ ಅತ್ಗೆ ಏನಂತಿದಾರಂದ್ರೆ ಅವ್ರಿಗೆ ಸಿಟಿ ಅವ್ರ ಕಲ್ಚರ್ಸ್ ಎಲ್ಲ ಏನು ಗೊತ್ತಿಲ್ಲ ಅಂತ. ಅದಕ್ಕೆ ಆರ್ತಿ ನನ್ನನ್ ತೆಗಿಯಕ್ ಕಳ್ಸಿದ್ರು. ಅವ್ರು ಅಲ್ಲೇ ಇದಾರೆ ಜ್ಯೋತಿ ಜೊತೆ. ಆಶಾ ಜ್ಯೋತಿ ಜೊತೆ ರೂಮಲ್ಲಿ ಇರ್ತಾಳೆ. ರಿಯಾ ಜ್ಯೋತಿ ಅವ್ರ ಅತ್ತೆ ಮನೆಯಿಂದ ಬಂದಿರುವ ಹೆಂಗಸರ ಜೊತೆ ಮಾತಾಡ್ತಿರ್ತಾಳೆ. ಅಶುತೋಷ್ ಮಗ್ನೆ, ರಿಯಾಗೆ ಏನ್ ಹೇಳಿದ್ರು ಅವಳಿಗೆ ಅರ್ಥ ಆಗಲ್ಲ. ಇವಾಗ ಮಧ್ಯದಲ್ಲಿ ಹೋಗಿ ಅವಳನ್ನ ಹೇಳ್ಕೊಂಬರಕ್ಕೂ ಆಗೋದಿಲ್ಲ. ನೀನೊಂದ್ ಕೆಲ್ಸ ಮಾಡು, ಹೋಗಿ ಆಶಾಗ್ ಹೇಳಿ ಜ್ಯೋತಿನ ಕರ್ಕೊಂಬರಕ್ ಹೇಳು. ಸರಿ ಅಮ್ಮ, ನಾನು ಈಗ್ಲೇ ಹೇಳ್ಬರ್ತೀನಿ. ಸ್ವಲ್ಪ ಹೊತ್ತಾದ್ಮೇಲೆ ಆಶಾ ಜ್ಯೋತಿನ ಕರ್ಕೊಂಡು ಆಚೆ ಬರ್ತಾಳೆ. ಸ್ಟೇಜ್ ಹತ್ತಕ್ಕೆ ಇನ್ನ ಸ್ವಲ್ಪ ದೂರ ಇರುತ್ತೆ. ಆಗ ಅವಳ ಹೀಲ್ ಒಡ್ದೋಗತ್ತೆ. ಅವಳು ಕೆಳಗಡೆ ಬೀಳಕ್ ಹೋಗ್ತಾಳೆ. ಅವಾಗ ಆಶಾ ಹಿಡ್ಕೊಂಡ್ಬಿಡ್ತಾಳೆ. ಆಶಾ ಅತ್ತಿಗೆ, ಅಯ್ಯೋ ಭದ್ರಮ್ಮ, ಏನಾಯ್ತು? ಅದು ನನ್ ಸ್ಯಾಂಡಲ್ ಒಡ್ದೋಯ್ತಂತ ಅನ್ಸತ್ತೆ. ಅಯ್ಯೋ ದೇವ್ರೆ, ಇವಾಗ ಏನ್ ಮಾಡುದು? ಸ್ಟೇಜ್ ಬೇರೆ ಇಲ್ಲೇ ಇದೆ. ಯಾರಿಗಾದ್ರೂ ಗೊತ್ತಾದ್ರೆ ತುಂಬಾ ಅವಮಾನ ಆಗತ್ತೆ. ವಾಪಸ್ ಕೂಡ ಹೋಗಕ್ಕಾಗಲ್ಲ. ಒಂದ್ ಕೆಲ್ಸ ಮಾಡು, ಸೈಲೆಂಟ್ ಆಗಿ ನನ್ ಚಪ್ಲಿ ಹಾಕೊಂಡ್ಬಿಡು. ಸ್ವಲ್ಪತ್ಗೆ ಅದೇ ಯಾಕೋ. ಅಯ್ಯೋ ಅತ್ಗೆ, ಆದ್ರೆ ನೀವು ಚಪ್ಲಿ ಇಲ್ದೆ ಹೆಂಗ್ ನಡೀತೀರಾ? ಅರೇ ಪರ್ವಾಗಿಲ್ಲ, ನಾನ್ ನೋಡ್ಕೋತೀನಿ. ಫಂಕ್ಷನ್ ಆದ್ಮೇಲೋ ಇಲ್ಲ ಯಾವಾಗ್ಲೋ ನಿಮ್ಮ ಅಣ್ಣನ್ನ ಕಲ್ಸಿ ತಗೊಂಬರಕ್ ಹೇಳ್ತೀನಿ. ಆಶಾ, ನೀನು ಇವಳಿಗೋಸ್ಕರ ಹೊಸ ಸ್ಯಾಂಡಲ್ ತಂದೆ ಅಲ್ವಾ? ಅದು ತುಂಬಾ ಚೆನ್ನಾಗಿತ್ತು. ಅದೇಂಗ್ ಹೊಡ್ದೋಯ್ತು ಇವಾಗ? ಕೆಳಗಡೆ ಏನಾದ್ರೂ ಬಿದ್ದಿದ್ರೆ ಅವಮಾನ ಆಗ್ಬಿಡ್ತಿತ್ತು. ಎಲ್ಲ ನಾಶ ಆಗ್ಬಿಡ್ತಿತ್ತು ನೋಡು. ಸ್ವಲ್ಪ ಕಾಸ್ಟ್ಲಿ ಚಪ್ಲಿನೇ ತಗೊಂಬರ್ಬೇಕಾಗಿತ್ತಲ್ವಾ? ನೀನ್ ತುಂಬಾನೇ ಓವರ್ ಆಗಿ ಮಾಡ್ತೀಯ. ನೀನ್ ಹಿಂಗ್ ಮಾಡ್ತೀಯ ಅಂತ ಅನ್ಕೊಂಡಿರಿಲ್ಲ. ಕಾಸ್ ಮಿಕ್ಸೋದಕ್ಕೋಸ್ಕರ ಲೋಕಲ್ ಚಪ್ಲಿ ತಂದ್ಕೊಟ್ಟಿದ್ಯಾ ನೀನು. ಇಷ್ಟೊರ್ ತಪ್ಪು ನೀನ್ ಹೆಂಗ್ ಮಾಡ್ದೆ ಹೇಳು? ಅವಾಗ ರಿಯಾ ಅಲ್ಲಿಗ್ ಬರ್ತಾಳೆ. ಎಲ್ಲ ಕೇಳಿಸ್ಕೊಂಡಿರ್ತಾಳೆ. ಅವಾಗ ರಿಯಾ ಆಶಾನ ನೋಡಿ, ಗೊತ್ತಿಲ್ಲ ಅತ್ತೆ, ನಾನು ಒಳ್ಳೆ ಕಾಸ್ಟ್ಲಿ ಅಂಗಡಿಯಲ್ಲೇ ತಗೊಂಡ್ ಬಂದೆ. ಇದೆಂಗ್ ಹೊಡ್ದೋಯ್ತೋ ನನ್ಗೆ ಅರ್ಥ ಆಗ್ತಿಲ್ಲ. ನನಗೆ ಬೇಜಾರಾಗ್ತಿದೆ, ನನ್ನ ಕ್ಷಮಿಸ್ಬೇಡಿ. ಆಶಾ ಅತ್ತಿಗೆ, ಆದ್ರೆ ಇದು ಸರಿ ಸರಿ, ಸುಮ್ನೆ ಇರಿ, ನೋಡ್ಕೊಳ್ಳೋಣ. ಎಲ್ಲಾರು ನಿಮ್ಮನೆ ನೋಡ್ತಿದ್ದಾರೆ. ಜ್ಯೋತಿನ ಫಸ್ಟ್ ಸ್ಟೇಜ್ ಮೇಲೆ ಕರ್ಕೊಂಡ್ ಹೋಗಿ. ರಿಯಾಗೆ ತುಂಬಾ ಅವಮಾನ ಆಗ್ಬಿಡುತ್ತೆ. ಅವಳು ಮಾಡಿರುವ ಕೆಲ್ಸದಿಂದ ಇವತ್ತು ಜ್ಯೋತಿಗೆ ಅವಮಾನ ಆಗ್ತಿತ್ತು. ಆದ್ರೆ ಆಶಾ ಕಾಪಾಡ್ಬಿಟ್ಲು. ಮದ್ವೆ ನಡೀತಿರುವ ಸಮಯದಲ್ಲಿ ಆಶಾ ಕಾಲಲ್ಲಿ ಚಪ್ಲಿ ಇರ್ಲಿಲ್ಲ. ಆದ್ರೆ ಸೀರೆ ಲಾಂಗ್ ಆಗಿರೋದ್ರಿಂದ ಯಾರಿಗೂ ಆ ವಿಷಯ ಗೊತ್ತೇ ಆಗಿಲ್ಲ. ಸ್ವಲ್ಪತ್ತಾದ್ಮೇಲೆ ಮೋಹನ್ ಮನೆಯಿಂದ ಚಪ್ಲಿ ತರ್ತಾನೆ. ಮತ್ತೆ ಆಶಾ ಆ ಚಪ್ಲಿ ಹಾಕೋತಾಳೆ. ತುಂಬಾ ಧೂಮ್ ಧಾಮ್ ಆಗಿ ಜ್ಯೋತಿವಿನ ಮದ್ವೆ ಕೂಡ ನಡೆದು ಮುಗಿದೋಗ್ಬಿಡುತ್ತೆ. ಆಶಾ ಅತ್ತಿಗೆ, ನಾನೇನಾದ್ರೂ ತಪ್ಪು ಮಾಡಿದ್ರೆ ನನ್ನ ದಯವಿಟ್ಟು ಕ್ಷಮಿಸು. ನೀವು ನಿಜವಾಗ್ಲೂ ತುಂಬಾ ಲವ್ವಿಂಗ್ ಅತ್ತಿಗೆ. ರಿಯಾ ಅತ್ತಿಗೆ, ಆಶಾ ಅತ್ತಿಗೆ ತುಂಬಾ ಒಳ್ಳೆಯವರು. ನನ್ನನ್ನ ಒಂದು ತಾಯಿ ತರ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಅವಾಗವಾಗ ಅಮ್ಮ ಕೂಡ ಬೈತಾಳೆ, ಆದ್ರೆ ನನ್ನ ಅತ್ತಿಗೆ ನನ್ನ ಯಾವಾಗ್ಲೂ ಬೈದಿಲ್ಲ. ಅತ್ತೆ ಮನೆಗೆ ಹೋದ್ರೆ ನಾನಲ್ಲಿ ನನ್ನ ಅತ್ತಿಗೆನ ತುಂಬಾ ಮಿಸ್ ಮಾಡ್ಕೋತೀನಿ. ರಿಯಾ ಅತ್ತಿಗೆ, ನೀನ್ ಕೂಡ ತುಂಬಾ ಒಳ್ಳೆಯವಳು. ನನ್ನ ಎಷ್ಟ್ ಚೆನ್ನಾಗಿ ನೋಡ್ಕೊಂಡೆ ನೀನು. ಈ ಮದ್ವೆಯಲ್ಲಿ ನನಗೆ ತುಂಬಾನೇ ಹೆಲ್ಪ್ ಮಾಡಿದ್ಯಾ. ನಿಮ್ಗೂ ತುಂಬಾ ತುಂಬಾ ಧನ್ಯವಾದ. ಇವರೆಲ್ಲ ಎಷ್ಟು ಒಳ್ಳೆಯವರು. ನಾನ್ ಮಾಡಿರೋ ತಪ್ಪು ಆಶಾ ಎಲ್ಲಾರ್ಗೂ ಹೇಳ್ಬೋದಾಗಿತ್ತು. ಆದ್ರೆ ಇವರು ಅದ್ರ ಬಗ್ಗೆ ಏನು ಹೇಳಿಲ್ಲ. ನನ್ನನ್ನ ಕಾಪಾಡಿದ್ದಾರೆ. ಇವ್ರ ಬಗ್ಗೆ ನಾನ್ ಹಿಂಗೆ ಲೋಕಲ್ ಆಗಿ ಯೋಚನೆ ಮಾಡ್ಬಿಟ್ಟೆ ಅಲ್ವಾ. ನಂದು ಎಷ್ಟ್ ತಪ್ಪು. ಛ. ರಿಯಾ ಜ್ಯೋತಿನ ಹಗ್ ಮಾಡ್ಕೋತಾಳೆ. ಮಾರನೇ ದಿನ ರಿಯಾ ಆಶಾವಿನ ರೂಮ್ಗೆ ಹೋಗ್ತಾಳೆ. ಅವಳನ್ನ ಹಗ್ ಮಾಡ್ಕೊಂಡು ಕ್ಷಮಾಪಣೆ ಕೇಳ್ತಾಳೆ. ಸ್ವಲ್ಪ ದಿನ ಅಲ್ಲೇ ಎಲ್ಲಾರ್ ಜೊತೆ ಸೇರಿ
ತುಂಬಾ ಸಂತೋಷವಾಗಿ ಇರ್ತಾರೆ. ಸಿಟಿಗ್ ಬಂದ್ಮೇಲೆ ಈಗ ಅವರೆಲ್ಲ ಎಷ್ಟು ಒಳ್ಳೆಯವರು ಅಂತ ಅವಳಿಗೆ ಗೊತ್ತಾಗತ್ತೆ. ಯಾವಾಗ್ಲೂ ಅವ್ರ ಜೊತೆ ಚೆನ್ನಾಗ ಇರ್ಬೇಕು ಅನ್ಕೋತಾಳೆ. Best buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।